ದೈವ ತಾನು ಕರೆದುಕೊಂಡನೆ ನಿನ್ನ, ನೀನಿಲ್ಲದೆಯೇ ಹೇಗೆ ಬದುಕಲಿನಾ. ಕೊಟ್ಟ ದೈವ ತಾನು ಕರೆದುಕೊಂಡನೆ ನಿನ್ನ. ಕಂದ ಹೇಳೋ, ಮಾತನಾಡೋ. ನವರತ್ನ ಮಣಿಯಂತೆ ಬೆಳಗಿದೆ ನೀನು, ನವರತ್ನ ಮಣಿಯಂತೆ ಬೆಳಗಿದೆ ನೀನು. ಹೆತ್ತ ಕರುಳಿಗೆ ದುಃಖವ ಕೊಟ್ಟು ಹೋದೆಯ ನೀನು, ಹೆತ್ತ ಕರುಳಿಗೆ ದುಃಖವ ಕೊಟ್ಟು ಹೋದೆಯ ನೀನು. ಕೊಟ್ಟ ದೈವ ತಾನು ಕರೆದುಕೊಂಡನೆ ನಿನ್ನ. ಮಗನೇ ಮಗುವಯ್ಯ ಕಂದ, ಅಯ್ಯೋ ಕಂದ. ಎಷ್ಟೇ ದುಃಖವನ್ನು ಮಾಡಿದರೂ ಸತ್ತ ಮಗು ಉಳಿಯುವುದುಂಟೆ. ಆ ತನ್ನ ಮಗುವನ್ನ ಎತ್ತಿಕೊಂಡಿದ್ದೇ ಮನೆಗೆ ಬಂದಿದ್ದಾಳೆ ತಾಯಿಯಾದ ದೇವಿರಮ್ಮ. ನನ್ನ ಗಂಡ ಕೆಲಸ ಮುಗಿಸಿ ಬಂದ ತಕ್ಷಣವೇ ಈ ಮಗುವಯ್ಯನ ಮುಖ ನೋಡಲಿಲ್ಲ ಎಂದರೆ ಊಟ ಮಾಡುವುದಿಲ್ಲ. ಹೌದು, ಏನು ಮಾಡಲಿ, ಸತ್ತ ಮಗುವಿಗಿಂತ ಉಳಿದಿರುವ ಮಕ್ಕಳೇ ಹೆಚ್ಚು. ಮಕ್ಕಳು ಕೂಡ ಭಿಕ್ಷೆಯಿಂದ ಬಂದರೆ ಮೊದಲು ಮಗುವಯ್ಯನ ಮುಖ ತೋರಿಸಮ್ಮ ಅಂತಾರೆ. ಅವರು ಬಂದು ಊಟ ಮಾಡುವ ತನಕ ಈ ಮಗುವನ್ನು ತೊಟ್ಟಿಲೊಳಗೆ ಮಲಗಿಸೋಣ ಅಂತ ಹೇಳಿ ಸತ್ತ ಮಗುವನ್ನು ದುಃಖದಿಂದ ಕಣ್ಣೀರಿಡುತ್ತಾ ಕೆತ್ತ ತಾಯಿ ತೊಟ್ಟಿಲೊಳಗೆ ಮಲಗಿಸಿ ಮೇಲೆ ಹೊದಿಕೆಯನ್ನು ಹೊಸಿದ್ದಾಳೆ. ನನ್ನ ಗಂಡ ಮಕ್ಕಳು ಬಂದ್ರೆ ಬಂದು ಮಗುವಯ್ಯ ಎಲ್ಲಿ ಎಂದರೆ ಮಲಗಿದೆ ಅಂತಲಾದ್ರೂ ಕೂಡ ಸುಳ್ಳು ಹೇಳಿ ಅವರೆಲ್ಲರ ಊಟ ಮುಗಿದಾದ ಮೇಲೆ ವಿಚಾರವನ್ನು ಹೇಳೋಣ ಅಂತ ಹೇಳಿದ್ರೆ ಇಲ್ಲಿ ಆ ಮಗುವನ್ನು ಮಲಗಿಸಿದ್ದಾಳೆ ತೊಟ್ಟಿಲ ಒಳಭಾಗದಲ್ಲಿ. ಮಕ್ಕಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಶಂಭುಲಿಂಗ, ನಾಗಲಿಂಗ, ಅಣ್ಣ ಈ ದಿವಸ ನನ್ನ ತಮ್ಮನಿಗೆ ಇದೋ ಭಿಕ್ಷೆ ಮಾಡಿ ಒಂದಿಷ್ಟು ಬಟ್ಟೆ ತಂದಿದ್ದೀನಿ ನೋಡು ಅಂತ ಹೇಳಿ ಅಣ್ಣ ತಮ್ಮರಿಬ್ಬರು ತಮ್ಮನಿಗೆ ಅದು, ತಮ್ಮನಿಗಿದು, ತಮ್ಮನಿಗೆ ಬಿಸ್ಕೆಟು, ತಮ್ಮನಿಗೆ ಬಾಳೆಹಣ್ಣು ಅಂತ ಹೇಳಿ ಎಲ್ಲ ಮನೆಯಲ್ಲಿ ಭಿಕ್ಷೆಯನ್ನು ಮಾಡಿ ತಮ್ಮನಿಗೋಸ್ಕರವಾಗಿ ತರ್ತಾ ಇದ್ರೆ ಆ ಚಿಕ್ಕಣ್ಣನೂ ಕೂಡ ಮನೆಗೆ ಬಂದಿದ್ದಾನೆ. ಬಂದವನೇ ಕಾಲು ತೊಳೆದುಕೊಂಡಿದ್ದೆ ಮನೆಯ ಪ್ರವೇಶವನ್ನು ಮಾಡಿ ಮಗುವಯ್ಯ 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 ಎಂದು ಮಗನನ್ನ ಕೂಗಿದರೆ ಅಡುಗೆ ಮನೆಯಲ್ಲಿರುವ ತಾಯಿಯ ಕಣ್ಣಲ್ಲಿ ನೀರು ಧಳ 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 ಧಳನೆ ಸುರಿಯುತ್ತಾ ಇದೆ. ಏನು ಹೇಳಲಿ? ಕಣ್ಣೀರನ್ನು ಒರೆಸಿಕೊಂಡವಳೆ ಓಡಿ ಬಂದಿದ್ದಾಳೆ ಗಂಡನ ಬಳಿಗೆ. ಬನ್ನಿ ಸ್ವಾಮಿ ಬನ್ನಿ. ಮಗುವಯ್ಯ ಇದೇ ತಾನೇ ತಾನು ಫಲಹಾರವನ್ನು ತಿಂದಿದ್ದೆ ಮಲಗಿದ್ದಾನೆ. ಈಗ ಮಲ್ಕೊಂಡ ಸ್ವಾಮಿ. ಊಟ ಮಾಡಿ ಅಂದ್ರೆ ಮಕ್ಕಳಿಬ್ಬರು ಬಂದ್ರು. ಮಗುವಯ್ಯ ತಮ್ಮ, ಓಯ್ ತಮ್ಮ ಅಂತ ಕೇಳಿ ತೊಟ್ಟಿಲೆಂಬಳಿ ಕೈ ಹಾಕಿದ್ರೆ ಮಕ್ಕಳೇ ಮಗುವಯ್ಯ ಈಗ ಮಲ್ಕೊಂಡ ಕಣ್ರಪ್ಪ, ನಡೀರಿ ಊಟ ಮಾಡಿ, ಅಷ್ಟರಲ್ಲಿ ಎದ್ದು ಬಿಡ್ತಾನೆ ಅಂತ ಹೇಳಿ ತಾಯಿಯ ಮುಖದಲ್ಲಿ ಭಯತನ ಹಾಗೂ ದುಃಖ ಕಾಣಿಸಿದೆ. ಇದನ್ನ ಕಂಡಂತಹ ನಾಗಲಿಂಗ, ಅಮ್ಮ ಯಾಕಮ್ಮ ಈ ದಿವಸ ಇಷ್ಟೊಂದು ನಿನ್ನ ಮುಖ ಸಪ್ಪಿಯಾಗಿದೆಯಲ್ಲ? ಏನಿಲ್ಲ ಕಂದ, ನಡೆ ನಡೆ ಊಟಕ್ಕೆ ನಡೆ ಅಂತ ಹೇಳಿ ಎಲ್ಲರಿಗೂ ಊಟವನ್ನು ಬಡಿಸ್ತಾ ಇದ್ರೆ ಆ ನಾಗಲಿಂಗೇಶ್ವರ ಸ್ವಾಮಿ ಶಿವನ ಅಪರಾವತಾರ ಇಲ್ಲೂ ಕೂಡ ತನ್ನ ಪವಾಡವನ್ನು ತೋರಿಸಿದ್ದಾನೆ. ಏನು ಮಾಡ್ದ? ಬಂದಿದ್ದೆ ತೊಟ್ಟಿಲಿಗೆ ಕೈ ಹಾಕಿದ್ದರೆ ಸತ್ತ ಮಗು ತಾನು ದೇಹ ಸ್ಪರ್ಶವಾಗುತ್ತಿದ್ದಂತೆ ಆ ಪವಾಡ ಪುರುಷನಾದ ನಾಗಲಿಂಗೇಶ್ವರನ ಕೈ ಸ್ಪರ್ಶವಾಗುತ್ತಿದ್ದಂತೆಯೇ ಸತ್ತ ಮಲಗಿದ್ದ ಮಗುವಯ್ಯ ತಾನು ನೊಸುಲಕ್ಕಿ ಮೇಲೆ ಹೇಳ್ತಾನೆ. ಬಾ 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 ತಮ್ಮಯ್ಯ ಬಾ ಅಂತ ಹೇಳಿ ತೊಡೆ ಮೇಲೆ ಕೂರಿಸ್ಕೊಂಡು ಆ ಮಗುವಯ್ಯನಿಗೂ ತುತ್ತು ತಿನ್ನಿಸುತ್ತಾ ತಾವೂ ಊಟ ಮಾಡಿದ್ದಾರೆ. ತದನಂತರ ತೊಟ್ಟಿಲಿಗೆ ಹಾಕಿದರೆ ಮಗು ಸತ್ತು ಹೋಗಿದೆ. ನಡೆದ ವಿಚಾರವನ್ನೆಲ್ಲ ಹೇಳಿದ್ದಾಳೆ ತಾಯಿ ತನ್ನ ಮಕ್ಕಳಿಗೂ ಗಂಡನಿಗೂ. ಈ ವಿಚಾರವನ್ನು ಕೇಳಿಯೂ ಕೂಡ ಮಗುವನ್ನು ಎತ್ತಿ ಆಡಿಸಿದೆಯಲ್ಲ ನಾಗಲಿಂಗ, ನಿನ್ನ ಕೈಯಲ್ಲಿರುವ ಆ ಶಕ್ತಿ ಎಂಥದ್ದು ಅಂತ ಹೇಳಿ ತಂದೆ ತಾಯಿಗಳೇ ಮಕ್ಕಳಿಬ್ಬರು ಪಾದಕ್ಕೆ ಬಿದ್ದಿದ್ದಾರೆ. ಎಂಥ ಮಕ್ಕಳು! ಆ ಭಗವಂತನ ಅಪರಾವತಾರವೇ ಈ ಶಂಭುಲಿಂಗ ನಾಗಲಿಂಗೇಶ್ವರರು. ಅಮ್ಮ ಭಯಪಡಬೇಡ,
ಹುಟ್ಟು ನಾಣ್ಯದ ಒಂದು ಮುಖವಾದರೆ ಸಾವು ಆ ನಾಣ್ಯದ ಮತ್ತೊಂದು ಮುಖ. ಸಾವನ್ನು ಗೆದ್ದವರು ಯಾರೂ ಇಲ್ಲ ಈ ಧರೆಯ ಮೇಲೆ. ನಡೆಯಿರಿ ನಡೆಯಿರಿ, ಮಗುವಯ್ಯನ ಅಂತ್ಯಕ್ರಿಯೆಯನ್ನು ಮಾಡೋಣ ಅಂತ ಹೇಳಿ ತಂದೆ ತಾಯಿಗಳಿಗೆ ಸಮಾಧಾನವನ್ನು ಹೇಳಿ ಆ ಮಗುವಯ್ಯನನ್ನ ಅನತಿ ದೂರದಲ್ಲಿರುವಂತಹ ಒಂದು ಹುತ್ತದೊಳಕ್ಕೆ ಅವಿತಿಟ್ಟು ಆ ಮಗುವಯ್ಯನ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಸಾವನ್ನ ಗೆದ್ದವರು ಯಾರೂ ಇಲ್ಲ ಈ ಲೋಕದಲ್ಲಿ. ಸುಮ್ಮನೆ ಹೇಳಬಹುದಷ್ಟೇ, ಸಾವು ಗೆಲ್ಲಬೇಕು ಅಂತ ಹೇಳಿ. ಸಾವನ್ನ ಗೆಲ್ಲಲು ಸಾಧ್ಯ ಇಲ್ಲ, ಮುಂದಕ್ಕೆ ಹಾಕಬಹುದು. ಹೇಗೆ ಮುಂದಕ್ಕೆ ಹಾಕಬಹುದು? ಅದು ಶಿವಧ್ಯಾನವನ್ನ ಮಾಡಿದರೆ ಮುಂದಕ್ಕೆ ಹಾಕಬಹುದು. ಸತ್ಯವಂತರ ಸಂಘ, ಶಿವಶರಣರ ಸಂಘ, ಸದಾಕಾಲ ಶಿವಧ್ಯಾನ ಎನ್ನುವಂತಹ ಅಮೃತ ಫಲವನ್ನು ತಿನ್ನುತ್ತಾ ಇದ್ರೆ ಆಯುಷನ್ನು ಮುಂದಕ್ಕೆ ಹಾಕಬಹುದು. ಹೀಗೆ ಯಾವುದೋ ಒಂದು ಊರಿನಲ್ಲಿ ತಾನು ಹೆಚ್ಚಿನ ಕಾಲ ಬದುಕಬೇಕು, ತಾನು ಹೆಚ್ಚಿನ ಕಾಲ ಬಾಳಬೇಕು ಅಂತ ಹೇಳಿ ಯಮನನ್ನ ಕುರಿತು ತಪಸ್ಸು ಮಾಡಿದ ಒಬ್ಬ ಭಕ್ತ. ಯಮ ತಾನು ಭಕ್ತನ ತಪಸ್ಸಿಗೆ ಮೆಚ್ಚಿ ಥಟ್ಟನೆ ಪ್ರತ್ಯಕ್ಷವಾಗಿದ್ದಾನೆ. ಏನಪ್ಪಾ, ಏನ್ ವರ ಬೇಕು? ಒಡೆಯ, ನನಗೂ ಸಾವು ಬರಲಿ ಬೇಡ ಅಂತಲ್ಲ, ಸಾವು ಬರೋಕ್ ಮುಂಚೆ ನನಗೆ ನೀನು ಒಂದು ಪತ್ರವನ್ನ ಬರೀಬೇಕು. ನಾಳೆಯೋ ನಾಳಿದ್ದು ಸಾವು ಬರ್ತಾ ಇದೆ ಅಂತ, ಆಗ ನಾನು ಸಾವಿಗೆ ಸಿದ್ಧನಾಗ್ತೀನಿ. ಆಯ್ತಪ್ಪ ಅಂತ ಹೇಳಿ ತಥಾಸ್ತು ಅಂದ. ಅವನ ಜೊತೆ ಒಂದು 15 ಜನ ಸ್ನೇಹಿತರಿದ್ರು. 15 ಜನ ಸ್ನೇಹಿತರು ಕೂಡ ಸತ್ತೋದ್ರು. ವಯಸ್ಸಾಯಿತು ಇವನಿಗೂ. ಆದ್ರೆ ಯಮನಿಂದ ಒಂದು ಪತ್ರ ಬರಲಿಲ್ಲ. ಯೋಚನೆ ಮಾಡ್ದ, ಏನು ಯಮಧರ್ಮ, ಇನ್ನು ಪತ್ರ ಹಾಕ್ಲಿಲ್ವಲ್ಲ, ಇನ್ನು ಒಂದು ಪತ್ರ ಬರ್ಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ವಯಸ್ಸಾದ ಒಂದು ದಿವಸ ಸಾಕ್ಷಾತ್ ಯಮನೇ ಪ್ರತ್ಯಕ್ಷವಾಗಿ ಪಾಶವನ್ನು ಹೂಡಿದ. ಬಾ, ನಿನ್ನ ಸಮಯವಾಗಿದೆ, ಬಾ ಯಮಲೋಕಕ್ಕೆ ಹೋಗೋಣ ಎಂದ್ರೆ ಈ ಭಕ್ತ ಹೇಳ್ತಾ ಇದ್ದಾನೆ, ಏನಪ್ಪಾ ಮನುಷ್ಯರಲ್ಲೂ ಮೋಸ ಬಂದ್ಬಿಡ್ತು ಅಂದ್ರೆ ದೇವತೆಗಳು ನಿಮ್ಮಲ್ಲೂ ಮೋಸ ಬಂತೆ. ಯಮ ಕೇಳ್ದ, ಯಾಕಯ್ಯ? ಅಲ್ಲಪ್ಪ, ನಾನು ನಿನ್ನ ತಪಸ್ಸು ಮಾಡಿದ್ಯಾಕೆ? ಸಾವು ಬರುವುದಕ್ಕೆ ಮುಂಚೆ ಒಂದು ಪತ್ರ ಹಾಕು ಅಂತ. ಯಮ ಹೇಳ್ತಾನಯ್ಯ, ನಾನು ಪತ್ರ ಹಾಕಿದ್ದೆ ಕಾಣೋ. ಪತ್ರ ಹಾಕಿದ್ದೆ? ಓ ಸ್ವಾಮಿ, ಹಾಗಾದ್ರೆ ನಮ್ಮ ಪೋಸ್ಟ್ ಮಾಸ್ಟರ್ ಎಡವಟ್ಟು ಮಾಡಿಬಿಟ್ಟಿದ್ದಾನೆ. ಅಪ್ಪ, ಯಾವಾಗ ಪತ್ರ ಹಾಕಿದ್ಯೋ? ಅಯ್ಯ, ನೀನು ಒಂದು ಪತ್ರಕ್ಕೆ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿ ಒಟ್ಟು 3 ಪತ್ರ ಹಾಕಿದೆ, ಆದ್ರೂ ನಿನಗೆ ಸಮಯ ಬರಲಿಲ್ಲ. 3 ಪತ್ರವೇ? ಎಲ್ಲಿ ಬರ್ದೆಪ್ಪ ನನಗೆ 3 ಪತ್ರ ಅಂತ ಹೇಳಿ ಭಕ್ತ ಯಮನನ್ನ ಕೇಳಿದ್ರೆ ಯಮ ಹೇಳ್ತಾನಯ್ಯ, ಮೊದಲನೇದಾಗಿ ನಿನಗೆ ಇನ್ನೇನು ಆಯುಷ್ಯ ಕುಂಟಿಸುತ್ತಾ ಬರ್ತಾ ಇದೆ, ನಿನ್ನ ಸಾವು ಹತ್ತಿರವಾಗ್ತಾ ಇದೆ ಅಂತ ಹೇಳಿ ನಿನ್ನ ಕಣ್ಣಿನ ದೃಷ್ಟಿಯನ್ನು ಕಡಿಮೆ ಮಾಡಿದೆ. ಆದ್ರೆ ನೀನೇನು ಮಾಡಿದೆ? ಡಾಕ್ಟರ್ಗಳು ಕನ್ನಡಕ ಬರ್ಕೊಡ್ತಾರೆ ಅಂತ ಹೇಳಿ ಕನ್ನಡಕ ತೆಗೆದು ಉಪಯೋಗಿಸ್ದೆ. ಈಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಎರಡನೇದಾಗಿ ನಿನಗೆ ವಯಸ್ಸಾಗ್ತಾ ಇದೆ, ಸಾವು ಹತ್ರ ಬರ್ತಾ ಇದೆ ಅಂತ ಹೇಳಿ ನಿನ್ನ ಕಪ್ಪಗಿದ್ದ ಕೂದಲನ್ನು ಬೆಳ್ಳಗೆ ಮಾಡಿಸ್ದೆ. ಆದ್ರೂ ನಿನ್ನ ಕೂದಲಿಗೆ ಬಣ್ಣವನ್ನು ಬೆಳೆದುಕೊಂಡು ಸಂಸಾರ ಮಾಡಿದೆ. ಆದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿ 3ನೇ ಪತ್ರ ನಾನು ಬರ್ದೆ. ಏನಂತ? ನಿನ್ನ ಕಾಯವನ್ನ ಕುಗ್ಗಿಸಿದೆ. ಆದ್ರೂ ನೀನೇನು ಮಾಡಿದೆ? ಕಾಯ ಕುಗ್ಗಿದರೆ ಏನು ಅಂತ ಹೇಳಿ ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಅನ್ನು ಹಿಡ್ಕೊಂಡು ನಡೆಯಲಿಕ್ಕೆ ಶುರು ಮಾಡಿದೆ. ನಡೆ, ನಾನು 3 ಪತ್ರವನ್ನು ಹಾಕಿದ್ದು ಆಯ್ತು, ಸಾವು ಬರ್ತದೆ ಅಂತ ಹೇಳಿ ಹೇಳಿದ್ದು ಆಯ್ತು, ನೀನು ಎಚ್ಚೆತ್ಕೊಳ್ಳಿಲ್ಲ, ನಡೆ ಅಂತ ಹೇಳಿ ಯಮಧರ್ಮರಾಯ ಅವನನ್ನು ಕರೆದುಕೊಂಡು ಹೋದನಂತೆ. ಸಾವು ಒಂದೇ ದಿವಸ ಬರುವುದಿಲ್ಲ ಸ್ವಾಮಿ. ನಾವು ಹುಟ್ಟಿದಾಗಿನಿಂದ ಸಾಯುವ ತನಕವೂ ಕೂಡ ದಿನೇ ಸಾಯ್ತಾ ಇದ್ದೀವಿ. ಒಂದೊಂದು ದಿನ ನಮ್ಮ ಆಯುಷ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇಲ್ಲಿ ಕಥಾಭಾಗದಲ್ಲಿ ಆ ಮಗುವಯ್ಯ ತಾನು ಹುತ್ತದಲ್ಲಿ ಆವಿರ್ಭವಿಸಿದ್ದಾನೆ. ಮಗುವನ್ನ ಕಳೆದುಕೊಂಡಿರುವಂತಹ ದುಃಖ ಯಾವಾಗಲೂ ತಂದೆ ತಾಯಿಗಳು ಕಾಡಿಸ್ತಾ ಇದೆ. ಅದಕ್ಕೆ ಎಲ್ವಿ ಶಾಸ್ತ್ರಕಾರರು ಹೇಳಿದ್ದು ಪುತ್ರ ಶೋಕ ನಿರಂತರಂ ಅಂತ ಹೇಳಿ. ಯಾವಾಗಲೂ ಉಣ್ಣುವಾಗ, ತಿನ್ನುವಾಗ, ನಡೆಯುವಾಗ, ತೂಕಡಿಸುವಾಗ, ಕೆಲಸ ಮಾಡುವಾಗ ತಂದೆ ತಾಯಿಗಳಿಗೆ ಮಗುವಯ್ಯನದೇ ಚಿಂತೆ. ಈ ತಂದೆ ತಾಯಿಗಳನ್ನ ಚಿಂತೆಯನ್ನು ಕಂಡು ಮಗುವಯ್ಯ ತಾನು ಕನಸಿನಲ್ಲಿ ಬಂದು ಹೇಳ್ತಾನಮ್ಮ, ನಾನು ನಾಳೆಯ ದಿವಸ ಈ ಹುತ್ತದೊಳಭಾಗದಿಂದ ಲಿಂಗರೂಪವಾಗಿ ಉದ್ಭವ ಆಗ್ತೇನೆ, ನೀವಿಬ್ಬರೂ ಕೂಡ ನನ್ನ ಬಳಿಗೆ ಬೇಗ ಬಂದು ಬಿಡಿ ಅಂತ ಹೇಳಿ ಮಗುವಯ್ಯ ಕನಸಿನಲ್ಲಿ ಹೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ತಂದೆ ತಾಯಿಗಳು ಮಕ್ಕಳನ್ನಿಬ್ಬರನ್ನು ಕರೆದು ಹೇಳ್ತಾ ಇದ್ದಾರಪ್ಪ, ಶಂಭುಲಿಂಗ, ಅಪ್ಪ ನಾಗಲಿಂಗ ಎಂದರೆ ಶಂಭುಲಿಂಗ ನಾಗಲಿಂಗ ಓಡಿ ಬರ್ತಾ ಇದ್ದಾರೆ. ಏನಪ್ಪ? ನಮ್ಮ ಆಯುಷ್ ತೀರಿತು ಕಂದ. ನನ್ನ 3ನೇ ಮಗುವಾದಂತಹ ಮಗುವಯ್ಯನನ್ನು ಕಳೆದುಕೊಂಡ ಮೇಲೆ ನಮಗೆ ಬದುಕುವ ಇಚ್ಛೆ ಇಲ್ಲ. ಆದ್ದರಿಂದ ನಾವಿಬ್ಬರು ತಪ ಮಾಡಿ ಈ ದೇಹ ತ್ಯಾಗ ಮಾಡಬೇಕಂತ ಇದ್ದೀವಿ. ಏನಪ್ಪಣೆ? ಆಗ ಶಂಭುಲಿಂಗ ನಾಗಲಿಂಗರು ಎಲ್ಲ ನಿಮ್ಮ ಇಷ್ಟದಂತಾಗಲಿ ಅಂತ ಹೇಳಿ ಆ ತಂದೆ ತಾಯಿಗಳನ್ನ ಕರೆದುಕೊಂಡು ಬಂದು ಮಗುವಯ್ಯನನ್ನ ಸಂಸ್ಕಾರ ಮಾಡಿದ್ದ ಹುತ್ತದ ಅಕ್ಕಪಕ್ಕದಲ್ಲಿ ಕೂರಿಸಿದರೆ ತಂದೆ ತಾಯಿಗಳಿಬ್ಬರು ಕಣ್ಮುಚ್ಚಿ ತಪ ಮಾಡಲು ಕುಳಿತಿದ್ದಾರೆ. ತಪ ಮಾಡಿ ಕುಳಿತರೆ ಅವರ ಸುತ್ತಲೂ ವಲ್ಮೀಕಾಯಿ ಎಂದರೆ ಹುತ್ತ ಆವರಿಸಿ ಬೆಳೆದಿದೆ. ಬೆಳೆದ ಆ ತಂದೆ ತಾಯಿಗಳ ಆತ್ಮಜ್ಯೋತಿ ಭಗವಂತನಾದ ಶಿವನ ಪಾದದಲ್ಲಿ ಐಕ್ಯವಾಗಿ ಆ ಮಗುವಯ್ಯ ತಾನು ಹುತ್ತದಿಂದ ಲಿಂಗವಾಗಿ ಉದ್ಭವವಾಗಿದ್ದಾನೆ.
ಆ ಲಿಂಗ ಬಿಸಿಲಿನಲ್ಲಿ ಬಾಡಬಾರದು ಅಂತ ಹೇಳಿ ತಂದೆ ತಾಯಿಗಳಾದಂತಹ ಚಿಕ್ಕಣ್ಣ ದೇವೀರಮ್ಮರಿಬ್ಬರು ಕೂಡ ಮಗನಿಗೆ ನೆರಳಿಗೋಸ್ಕರವಾಗಿ ತಾವಿಬ್ಬರು 2 ಬಿಲ್ವ ವೃಕ್ಷವಾಗಿ ಬೆಳೆದು ನಿಂತಿದ್ದಾರೆ. ಇಂತಹ ಶಿವಲೀಲೆ ಇಲ್ಲಿ ಮಗುವಯ್ಯ ತಾನು ಉದ್ಭವ ಲಿಂಗವಾಗಿ ಮೂಡಿರಲು ಅವರ ತಂದೆ ತಾಯಿಗಳಿಬ್ಬರು ಚಿಕ್ಕಣ್ಣ ದೇವೀರಮ್ಮನಿವರಿಬ್ಬರು ಮಕ್ಕಳಾದ ಶಂಭುಲಿಂಗ ನಾಗಲಿಂಗನಿಗೆ ಆಶೀರ್ವಾದವನ್ನು ಮಾಡಿ ಬಿಲ್ವ ವೃಕ್ಷ ಆಗಿ ಬೆಳೆದಿದ್ದಾರೆ. ಮಗುವಯ್ಯನು ಉದ್ಭವ ಲಿಂಗವಾಗಿ ಮೂಡಿರೇ ಜನನಿ ಜನಕರಾದ ಚಿಕ್ಕಣ್ಣ ದೇವೀರಮ್ಮನವರು ಮಗನಿಗೆ ನೆರಳಾಗಿ ನಿಂತರಾಗ ಬಿಲ್ವ ವೃಕ್ಷವಾಗಿ. ಶಂಭುಲಿಂಗ ನಾಗಲಿಂಗ ಶಂಭುಲಿಂಗ ನಾಗಲಿಂಗ ತಂದೆ ತಾಯಿಗಳಿಗೆ ವಂದಿಸಿ ಪವಾಡ ಮಾಡಲು ಹೊರಟರು. ತಂದೆ ತಾಯಿಗಳಿಗೆ ವಂದಿಸಿ ಪವಾಡ ಮಾಡಲು ಹೊರಟರು. ಹರ ಹರ ಶಂಭೋ ಶಿವ ಶಿವ ಶಂಭೋ ಹರ ಹರ ಶಂಭೋ ಶಿವ ಶಿವ ಶಂಭೋ ಹರ ಹರ ಶಂಭೋ ಶಿವ ಶಿವ ಶಂಭೋ ಶಂಕರ ಶಂಭೋ. ತಮ್ಮನಾದ ಮಗುವಯ್ಯ ಉದ್ಭವಲಿಂಗವಾಗಿ ಮೂಡಿರಲು ಅಲ್ಲಿ ತಂದೆ ತಾಯಿಗಳು ಬಿಲ್ವಪತ್ರೆ ಮರವಾಗಿ ಹುಟ್ಟಿದ್ದಾರೆ. ಆ ಸ್ಥಳಕ್ಕೆ ರುದ್ರಗದ್ದಿಗೆಯನ್ನು ಕಟ್ಟಿಸಿ ಅಣ್ಣನಾದ ಶಂಭುಲಿಂಗೇಶ್ವರ ಆ ತಂದೆ ತಾಯಿಗಳ ಸಮ್ಮುಖದಲ್ಲಿ ತಪಸ್ಸಿಗೋಸ್ಕರವಾಗಿ ಕುಳಿತ. ತಮ್ಮನಾದ ನಾಗಲಿಂಗೇಶ್ವರ, ಅಣ್ಣ ನಾನು ಲೋಕಕ್ಕೆ ಶಿವತತ್ವ ಶಿವ ಆಚಾರ ಶಿವ ವಿಚಾರಗಳನ್ನು ಹೇಳಿ ಶಿವ ಭಕ್ತರನ್ನ ಎಲ್ಲ ಕಡೆಯಲ್ಲಿ ಹುರಿದುಂಬಿಸಬೇಕಾಗಿದೆ, ನಾನಿನ್ನು ಬರ್ತೇನೆ ಅಂತ ಹೇಳಿ ನಾಗಲಿಂಗೇಶ್ವರ ಅಣ್ಣನ ಪಾದಕ್ಕೆ ನಮಸ್ಕಾರವನ್ನ ಮಾಡುತ್ತಾ ಲೋಕಗಳಲ್ಲಿ ಊರುಗಳನ್ನು ತಿರುಗಾಡುತ್ತಾ ಆ ಜನರಿಗಳಿಗೆಲ್ಲರಿಗೂ ಕೂಡ ಶಿವತತ್ವವನ್ನು ಸಾರ್ತಾ ಇದ್ದಾನೆ ಈ ನಾಗಲಿಂಗೇಶ್ವರ. ನುಡಿ ಮನವೇ ಶಿವನ ನಾಮಾಮೃತ, ನುಡಿ ಮನವೇ ಶಿವನ ನಾಮಾಮೃತ, ಇದುವೇ ಜಗದ ವಿಷಮಯ ರೂಪ, ಇದುವೇ ಜಗದ ವಿಷಮಯ ರೂಪ, ನುಡಿ ಮನವೇ ಶಿವನ ನಾಮಾಮೃತ. ಗಿರಿಜಾರಮಣ ಪಾರ್ವತಿನಾಥ, ಗಿರಿಜಾರಮಣ ಪಾರ್ವತಿನಾಥ, ವಿಷವನೇ ಕುಡಿದವ ಆ ನೀಲಕಂಠ, ವಿಷವನೇ ಕುಡಿದವ ಗಂಗಾಧರೇಶ ಗೌರಿ ಮನೋಹರ ಈಶಾ, ಗಂಗಾಧರೇಶ ಗೌರಿ ಮನೋಹರ ಈಶಾ, ಧರೆಯ ಈ ತಾಪವ ನೀಗುವ ಸುಗುಣೇಶ, ಧರೆಯ ಈ ತಾಪವ ನೀಡುವ ಸುಗುಣೇಶ, ನೆನೆ ಮನವೇ ಶಿವನ ನಾಮಾಮೃತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾಗಲಿಂಗೇಶ್ವರ ತಾನು ಎಲ್ಲ ಲೋಕಗಳಲ್ಲಿಯೂ ಶಿವತತ್ವವನ್ನು ಸಾರುತ್ತಾ ಹೊರಡುತ್ತಿದ್ದರೆ, ಎಲ್ಲ ಗ್ರಾಮ ಎಲ್ಲ ಊರು ಎಲ್ಲ ಲೋಕಗಳಲ್ಲಿ ಸುತ್ತೇಳು ಲೋಕಗಳಲ್ಲಿ ಈ ಅಣ್ಣ ತಮ್ಮಂದಿರಾದ ಶಂಭುಲಿಂಗ ನಾಗಲಿಂಗನ ಪವಾಡಗಳು ಅತ್ಯಂತ ರಮಣೀಯವಾಗಿ ನಡೀತಾ ಇವೆ. ಕೇಳಿದವರ ಭವಬಂಧನಗಳನ್ನ ಈಡೇರಿಸುತ್ತಾ ಇದ್ದಾರೆ ಅಣ್ಣ ತಮ್ಮಂದಿರಿಬ್ಬರು. ನಾಗಲಿಂಗೇಶ್ವರ ತಾನು ಶಿವತತ್ವವನ್ನು ಸಾರಲು ಹೊರಟಿದ್ದಾನೆ, ಇತ್ತ ಶಂಭುಲಿಂಗೇಶ್ವರ ರುದ್ರಗದ್ದಿಗೆ ಬಳಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಆ ರುದ್ರಗದ್ದಿಗೆಯಿಂದ ಆ ಶಂಭುಲಿಂಗೇಶ್ವರನ ವಿಚಾರವನ್ನು ತಿಳಿದಂತ ಅನತಿ ದೂರದಲ್ಲೇ ಇದೆ ಒಂದು ಗ್ರಾಮ. ಆ ಗ್ರಾಮದ ಹೆಸರು ಮೂಗಂಡಗ ಎನ್ನುವಂತಹ ಗ್ರಾಮ. ಆ ಮೂಗಂಡಗದ ಒಬ್ಬರ ಮನೆಯಲ್ಲಿ 101 ಭೂತ ಪ್ರೇತ ಪಿಶಾಚಿಗಳು ತಾಂಡವ ನೃತ್ಯವನ್ನು ಮಾಡ್ತಾ ಇವೆಯಂತೆ. ಶಾಕಿನಿ ಡಾಕಿನಿ ಯಕ್ಷಿಣಿ ಕಿಂಕರ ಪಂಕರ ಎಲ್ಲರೂ ಕೂಡ ಅಲ್ಲಿ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾರೆ.
ಯಾವ ಸಾಧು ಸನ್ಯಾಸಿಗಳು ಬಂದರೂ ಕೂಡ ಆ ಮನೆಯನ್ನು ಬಿಟ್ಟು ಹೋಗ್ತಾ ಇಲ್ಲ 101 ಭೂತ ಪ್ರೇತಗಳು. ಎಲ್ಲರನ್ನ ಕರೆಸಿ ಆ ಮನೆಯವರು ಮಾಡಬಾರದ ಪೂಜೆಯನ್ನೆಲ್ಲವನ್ನ ಮಾಡಿಸಿದ್ದರು, ಆದರೂ ಕೂಡ ಹೊರಡಲಿಲ್ಲ ಈ ಭೂತ ಪ್ರೇತಗಳು. ಆ ಮನೆಯ ಯಜಮಾನ